ಹೆಲೋ ವೀವರ್ಸ್, ವೆಲ್ಕಮ್ ಟು ಆರ್ ಚಾನಲ್ ರಾಮ್ ಸೀತಾ. ಈ ವಿಡಿಯೋದಲ್ಲಿ ನಾನು ಫಸ್ಟ್ PUC ಬಯಾಲಜಿ ಚಾಪ್ಟರ್ 18 ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ ಸರ್ಕ್ಯುಲೇಷನ್ ಚಾಪ್ಟರನ್ನು ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಲೆಟ್ ಅಸ್ ಬಿಗಿನ್. You have learnt that all living cells have to be provided with nutrients, oxygen, and other essential substances. Also, the waste or harmful substances produced have to be removed continuously for healthy functioning of tissues. It is therefore essential to have efficient mechanisms for the movement of these substances to the cells and from the cells. Different groups of animals have evolved different methods for this transport. Simple organisms like sponges and coelenterate circulate water from their surroundings through their body cavities to facilitate the cells to exchange these substances. More complex organisms use special fluids within their bodies to transport such materials. Blood is the most commonly used body fluid by most of the higher organisms, including humans, for this purpose. Another body fluid, lymph, also helps in the transport of certain substances. In this chapter, you will learn about the composition and properties of blood and lymph, and the mechanism of circulation of blood is also explained herein. ಇಲ್ಲಿ ಪ್ರತಿಯೊಂದು ಲಿವಿಂಗ್ ಸೆಲ್ಲಿಗೂ ಕೂಡ ನರಿಶ್ಮೆಂಟ್ ಬೇಕು. ನರಿಶ್ಮೆಂಟ್ ಇನ್ ದ ಸೆನ್ಸ್ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅಲಾಂಗ್ ವಿತ್ ದಟ್ ನಾವು ಆಕ್ಸಿಜನ್ನ ಕೂಡ ಸಪ್ಲೈ ಮಾಡಬೇಕು. ಆಕ್ಸಿಜನ್ ಮತ್ತು ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಮಾಡಿದ್ದೀವಿ ಅಂತ ಹೇಳಿದರೆ ಲಿವಿಂಗ್ ಸೆಲ್ಲಲ್ಲಿ ಮೆಟಬಾಲಿಸಮ್ ಆಗುತ್ತೆ. ಮೆಟಬಾಲಿಸಮ್ ಆಯಿತು ಅಂತ ಹೇಳಿದರೆ ವೇಸ್ಟ್ ಪ್ರಾಡಕ್ಟ್ ಕೂಡ ಜನ್ರೇಟ್ ಆಗುತ್ತೆ. ಆ ವೇಸ್ಟ್ ಪ್ರಾಡಕ್ಟ್ ಹಾರ್ಮ್ಫುಲ್ ಆಗಿರುತ್ತೆ, ಬಾಡಿಗೆ ಟಾಕ್ಸಿಸಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ. ದೇರ್ ಫೋರ್ ಅದನ್ನು ನಾವು ಕಂಟಿನ್ಯೂಸ್ ಆಗಿ ರಿಮೂವ್ ಮಾಡ್ತಾ ಇರಬೇಕು. ಇದನ್ನೆಲ್ಲ ಮಾಡ್ತಾ ಇರಬೇಕು ಅಂತ ಹೇಳಿದರೆ ಬಾಡಿಯಲ್ಲಿ ಒಂದು ಮೆಕ್ಯಾನಿಸಮ್ ಎವಾಲ್ವ್ ಆಗಿರಬೇಕು ಈ ಒಂದು ಫಂಕ್ಷನನ್ನು ಎಕ್ಸಿಬಿಟ್ ಮಾಡಲಿಕ್ಕೆ. ಸೊ ಒಂದೊಂದು ಆರ್ಗ್ಯಾನಿಸಮ್ ಒಂದೊಂದು ಥರದ ಮೆಕ್ಯಾನಿಸಮನ್ನು ಎಕ್ಸಿಬಿಟ್ ಮಾಡುತ್ತೆ. ಹಾಗೆ ಸಿಂಪಲ್ ಆರ್ಗ್ಯಾನಿಸಮ್ ಸ್ಪಾಂಜಸ್ ಮತ್ತು ಸೀಲೆಂಟರೇಟ್ಸ್, ನೀವು ಅನಿಮಲ್ ಕಿಂಗ್ಡಮ್ ಚಾಪ್ಟರಲ್ಲಿ ನೋಡಿದ್ದೀರಾ. ಸಿಂಪಲ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದರೆ ಫಸ್ಟ್ ಸ್ಟಾರ್ಟ್ ಆಗುವಂಥದ್ದು ಸ್ಪಾಂಜಸ್ ಮತ್ತು ಸೀಲೆಂಟರೇಟ್ಸ್. ಹಾಗೆ ಈ ಸ್ಪಾಂಜಸ್ ಮತ್ತು ಸೀಲೆಂಟರೇಟ್ಸ್ ಹೇಗೆ ಈ ಸೆಲ್ಸಿಗೆ ಬೇಕಾಗಿರುವಂಥ ನರಿಶ್ಮೆಂಟ್ ಮತ್ತು ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ ಅಂತ ಹೇಳಿದರೆ ಅದರ ಸರೌಂಡಿಂಗಲ್ಲಿ ಇರುವಂಥ ವಾಟರನ್ನು ಯುಟಿಲೈಸ್ ಮಾಡಿಕೊಳ್ಳುತ್ತೆ. ಆ ವಾಟರ್ ಅವರ ಬಾಡಿಯಲ್ಲಿ ಸ್ಪಾಂಜಸ್ ಮತ್ತು ಸೀಲೆಂಟರೇಟ್ಸಿನ ಬಾಡಿಯಲ್ಲಿರುವಂಥ ಕ್ಯಾವಿಟೀಸ್ ಮೂಲಕ ಒಳಗೆ ಬಂದು ಮತ್ತು ಆ ಕ್ಯಾವಿಟೀಸ್ ಮೂಲಕವೇ ಹೊರಗೆ ಹೋಗಿ ಈ ಥರದಲ್ಲಿ ಸಬ್ಸ್ಟೆನ್ಸಸ್ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಸೆಲ್ಲಿಗೆ ಬೇಕಾಗಿರುವಂಥದ್ದು ಒಳಗೆ ಬರುತ್ತೆ, ಸೆಲ್ಲಿಂದ ಟಾಕ್ಸಿಕ್ ಮತ್ತು ಹೊರಗೆ ಹೋಗುತ್ತೆ. ಸೊ ಇಲ್ಲಿ ಸರೌಂಡಿಂಗ್ ವಾಟರನ್ನು ಈ ಸಿಂಪಲ್ ಆರ್ಗ್ಯಾನಿಸಮ್ಸ್ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿದರೆ ಹ್ಯೂಮನ್ ಬೀಯಿಂಗ್ಸಲ್ಲಿ ಹೇಗೆ ಹೇಳಿದರೆ ಆ ಹ್ಯೂಮನ್ ಬೀಯಿಂಗ್ಸ್ ಬಾಡಿಯಲ್ಲಿ ಒಂದು ಫ್ಲೂಯಿಡ್ ಇದೆ, ಬ್ಲಡ್ ಮತ್ತು ಲಿಂಫ್ ಅನ್ನುವಂಥ ಫ್ಲೂಯಿಡ್ಸ್ ಇದೆ. ಆ ಫ್ಲೂಯಿಡ್ಸನ್ನು ಯುಟಿಲೈಸ್ ಮಾಡಿಕೊಂಡು ಸೆಲ್ಸಿಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಆಕ್ಸಿಜನ್ನ ಸಪ್ಲೈ ಮಾಡುವಂಥದ್ದು ಮತ್ತು ಆ ಸೆಲ್ಸಿಂದ ಮೆಟಬಾಲಿಸಮಿಂದ ಸೆಕ್ರೇಟ್ ಆಗಿರುವಂಥ ಟಾಕ್ಸಿಕ್ ಮತ್ತು ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ಸನ್ನು ಹೊರಗೆ ಹಾಕಲಿಕ್ಕೆ ಬ್ಲಡ್ ಮತ್ತು ಲಿಂಫ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ 18.1 ಬ್ಲಡ್. Blood is a special connective tissue consisting of a fluid matrix, plasma and formed elements. ಬ್ಲಡ್ ಅನ್ನುವಂಥದ್ದು ಒಂದು ಸ್ಪೆಷಲ್ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಅದು ಹೇಗೆ ಏನೇ ಒಂದು ಫಾರ್ಮ್ ಆಗಲಿಕ್ಕೆ ಒಂದು ಬೇಸ್ ಥರ ಇರಬೇಕು. ಹಾಗೆ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ಒಂದು ಬೇಸ್ ಇದ್ದ ಹಾಗೆ ಆ ಮ್ಯಾಟ್ರಿಕ್ಸಲ್ಲಿ ಫ್ಲೂಯಿಡಿಂದ ಮಾಡಲ್ಪಟ್ಟಿದೆ ಮತ್ತು ಆ ಮ್ಯಾಟ್ರಿಕ್ಸಲ್ಲಿ ಪ್ಲಾಸ್ಮಾ ಮತ್ತು ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಇರುತ್ತೆ. ಬ್ಲಡ್ ಅಂತ ಹೇಳಿದರೆ ಪ್ಲಾಸ್ಮಾ ಮತ್ತು ಫಾರ್ಮ್ಡ್ ಎಲಿಮೆಂಟ್ಸಿಂದ ಮಾಡಲ್ಪಟ್ಟಿರುತ್ತೆ. ಮತ್ತು ನೆಕ್ಸ್ಟ್ ಕಮ್ಸ್ ಪ್ಲಾಸ್ಮಾ. ಪ್ಲಾಸ್ಮಾ ಈಸ್ ಅ ಸ್ಟ್ರಾ ಕಲರ್ಡ್ ವಿಸ್ಕಸ್ ಫ್ಲೂಯಿಡ್ ಕಾನ್ಸ್ಟಿಟ್ಯೂಟಿಂಗ್ ನಿಯರ್ಲಿ 55% ಆಫ್ ದ ಬ್ಲಡ್. 90 to 92% of plasma is water and proteins contribute 6 to 8% of it. Fibrinogen and globulins and albumins are the major proteins. ಪ್ಲಾಸ್ಮಾ ಅಂತ ಹೇಳಿದರೆ ಪ್ಲಾಸ್ಮಾ ಅನ್ನುವಂಥದ್ದು ಒಂದು ಪೇಲ್ ಯೆಲ್ಲೋ ಕಲರ್ದು ಒಂದು ಫ್ಲೂಯಿಡ್. ಬ್ಲಡ್ಡಲ್ಲಿ 55% ಅಷ್ಟು ಪ್ಲಾಸ್ಮಾ ಇದೆ, ದೆನ್ 45% ಅಷ್ಟು ಫಾರ್ಮ್ಡ್ ಎಲಿಮೆಂಟ್ಸ್ ಇರುತ್ತೆ. ಆ 55% ಪ್ಲಾಸ್ಮಾದಲ್ಲಿ 90 to 92% ಪ್ಲಾಸ್ಮಾ ವಾಟರಿಂದ ಮಾಡಲ್ಪಟ್ಟಿರುತ್ತೆ ಮತ್ತು 6 to 8% ಅಷ್ಟು ಪ್ಲಾಸ್ಮಾ ಪ್ರೋಟೀನ್ಸಿಂದ ಮಾಡಲ್ಪಟ್ಟಿರುತ್ತೆ. ಆ ಪ್ರೋಟೀನ್ಸ್ ಯಾವುದು ಅಂತ ಹೇಳಿದರೆ ಫೈಬ್ರಿನೋಜನ್, ಗ್ಲೋಬ್ಯುಲಿನ್ಸ್ ಮತ್ತು ಆಲ್ಬುಮಿನ್ಸ್. ಈ 3 ಪ್ರೋಟೀನ್ಸ್ ಪ್ಲಾಸ್ಮಾದಲ್ಲಿರುವಂಥ ಪ್ರೋಟೀನ್ಸ್. ನಾನು ನಿಮಗೆ ಈ ಪ್ರೋಟೀನ್ಸನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ನಿಮೋನಿಕ್ ಹೇಳಿಕೊಡ್ತೇನೆ.
ನೀವೊಂದು ನಾನೊಂದು ಸ್ಟೋರಿ ಹಾಗೆ ನರೇಟ್ ಮಾಡ್ತೇನೆ. ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಫಾರಿನ್ ಏಜೆಂಟ್ ಎಂಟರ್ ಆಯಿತು ಅಂತ ಹೇಳಿದರೆ, ಆ ಫಾರಿನ್ ಏಜೆಂಟನ್ನು ಕಿಲ್ ಮಾಡಲಿಕ್ಕೆ ನಮ್ಮ ಸೆಲ್ಸ್ ಏನು ಮಾಡುತ್ತೆ, ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಫ್ಯಾಗೋಸೈಟೋಸಿಸ್ ಅಂತ ಹೇಳಿದರೆ ಕಿಲ್ಲಿಂಗ್, ಡೆಸ್ಟ್ರಾಯಿಂಗ್ ದ ಫಾರಿನ್ ಪ್ಯಾಥೋಜನ್ ಅಥವಾ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮನ್ನು ಕಿಲ್ ಮಾಡುವಂಥದ್ದು ಫ್ಯಾಗೋಸೈಟೋಸಿಸ್. ಇದು ಫ್ಯಾಗೋಸೈಟ್ ಇದು ಸ್ಪೆಲ್ಲಿಂಗ್ ಎಂತ, PHAGOCYTE. ಫ್ಯಾಗೋಸೈಟೋಸಿಸ್ ಇದು ಸ್ಪೆಲ್ಲಿಂಗು. ನಾನು ಆ ಫ್ಯಾಗೋಸೈಟ್ ಇದು ಸ್ಪೆಲ್ಲಿಂಗ್ FAGO ಅಂತ ಮಾಡಿಕೊಡ್ತೇನೆ. FAG ಫ್ಯಾಗ್. PHA ಅದು ನಾನಿಲ್ಲಿ FAG ಅಂತ ಮಾಡಿಕೊಡ್ತೇನೆ. F ಫಾರ್ ಫೈಬ್ರಿನೋಜಿನ್, A ಫಾರ್ ಆಲ್ಬುಮಿನ್ and G for globulin. FAG, fibrinogen, albumin and globulins. Next, page number 279. Fibrinogens are needed for clotting or coagulation of blood. Globulins primarily are involved in defense mechanisms of the body, and the albumins help in osmotic balance. Plasma also contains small amounts of minerals like sodium, calcium, magnesium, bicarbonate ions, chloride ions, etc. Glucose, amino acid, lipids, etc. are also present in the plasma as they are always in transit in the body. Factors for coagulation or clotting of blood are also present in the plasma in an inactive form. Plasma without the clotting factor is called serum. ಸೊ ನಾನು ನಿಮಗೆ ಹೇಳಿದೆ ಪ್ಲಾಸ್ಮಾದಲ್ಲಿರುವಂಥ ಪ್ರೋಟೀನ್ಸ್ ಮೂರಿದೆ ಅಂತ. ಅದರದ್ದು ಶಾರ್ಟ್ ಫಾರ್ಮ್ ನಿಮೋನಿಕ್ ಅಂತ ಹೇಳಿದರೆ FAG ಫ್ಯಾಗ್, ಫೈಬ್ರಿನೋಜಿನ್, ಆಲ್ಬುಮಿನ್ ಮತ್ತು ಗ್ಲೋಬ್ಯುಲಿನ್. ಇಲ್ಲಿ ಫೈಬ್ರಿನೋಜನ್ ಇದು ಫಂಕ್ಷನ್ ಅಂತ ಹೇಳಿದೆ. ಫೈಬ್ರಿನೋಜನ್ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದರೆ ಬ್ಲಡ್ ಕ್ಲಾಟಿಂಗ್ ಮಾಡುತ್ತೆ. ಕ್ಲಾಟಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕೋಆಗುಲೇಷನ್. ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಅಂದರೆ ಏನಾದರೂ ಒಂದು ಟ್ರಾಮಾ ಅಥವಾ ಇಂಜುರಿ ಆದಾಗ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ, ಸೊ ಹೆವಿ ಬ್ಲೀಡಿಂಗ್ ಆಗಬಾರ್ದು ಅಂಥೇಳಿ ಅಲ್ಲಿ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ಮೇನ್ ರೋಲ್ ಲೀಡ್ ಮಾಡುವಂಥದ್ದು ಫೈಬ್ರಿನೋಜಿನ್. ನೆಕ್ಸ್ಟ್ ಕಮ್ಸ್ ಗ್ಲೋಬ್ಯುಲಿನ್ಸ್. ಗ್ಲೋಬ್ಯುಲಿನ್ಸ್ ಎಂತ ಮಾಡುತ್ತೆ ಅಂತ ಹೇಳಿದರೆ, ಗ್ಲೋಬ್ಯುಲಿನ್ ಅಂತ ಹೇಳಿದರೆ IG ಅಂತ ನಾವು ಹೇಳ್ತೀವಿ. ಇಮ್ಯುನೋಗ್ಲೋಬ್ಯುಲಿನ್ ಅಂತ ಹೇಳಿದರೆ ಡಿಫೆನ್ಸ್ ಮೆಕ್ಯಾನಿಸಮ್, ಇಮ್ಯುನಿಟಿ. ನಮ್ಮ ಬಾಡಿಯಲ್ಲಿ ಯಾವುದಾದ್ರೂ ಒಂದು ಫಾರಿನ್ ಏಜೆಂಟ್ ಅಂದರೆ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಎಂಟರ್ ಆಯಿತು ಅಂತ ಹೇಳಿದರೆ ಅದನ್ನು ಕಿಲ್ ಮಾಡೋದು, ಅಂದರೆ ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ರೆಡಿ ಆಗುತ್ತೆ. ಆ ಇಮ್ಯುನಿಟಿ ಯಾವುದರಿಂದ ಹೊರಗೆ ಬರ್ತಾ ಇದೆ ಅಂತ ಹೇಳಿದರೆ ಗ್ಲೋಬ್ಯುಲಿನ್ಸ್ ಮೂಲಕ. ದೇರ್ಫೋರ್ ಗ್ಲೋಬ್ಯುಲಿನ್ಸನ್ನು ನಾವು ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ಯುಟಿಲೈಸ್ ಮಾಡ್ತೇವೆ. ಮತ್ತು ಆಲ್ಬುಮಿನ್ಸ್, ನಮ್ಮ ಬಾಡಿಯಲ್ಲಿ ಎಲ್ಲ ಕಡೆ ಮಿನರಲ್ಸ್ ಮತ್ತು ಎಲೆಕ್ಟ್ರೋಲೈಟ್ಸ್ ಇದು ಮೂಮೆಂಟ್ ಆಗ್ತಾ ಇರುತ್ತೆ. ಅದು ಆಗಲಿಕ್ಕೆ ನಮಗೆ ಆಸ್ಮೋಸಿಸ್ ಆಗ್ತಾ ಇರುತ್ತೆ ಕೆಲವೊಂದೊಂದು ಪಾರ್ಟ್ಸಲ್ಲಿ. ಸೊ ಆ ಆಸ್ಮೋಸಿಸ್ ಆಗಬೇಕು ಅಂತ ಹೇಳಿದರೆ ಅದೊಂದು ಬ್ಯಾಲೆನ್ಸ್ ಇರಬೇಕು, ಅಂದರೆ ಈಕ್ವಿಲಿಬ್ರಿಯಮ್ ಇರಬೇಕು, ಎಕ್ಸಸ್ ಆಗಬಾರ್ದು ಮತ್ತು ಹೈಪೋ ಆಗಬಾರ್ದು. ಅದಕ್ಕೋಸ್ಕರವೇ ನಮ್ಮ ಬಾಡಿಯಲ್ಲಿ ಈ ಆಲ್ಬುಮಿನ್ ಫಂಕ್ಷನ್ ಮಾಡಿ ಆಸ್ಮೋಟಿಕ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ಮತ್ತು ಪ್ಲಾಸ್ಮಾದಲ್ಲಿ ಕೆಲವೊಂದೊಂದು ಮಿನರಲ್ಸ್ ಕೂಡ ಇದೆ, ಲೈಕ್ ಸೋಡಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ಬೈಕಾರ್ಬೊನೇಟ್ ಅಯಾನ್ಸ್, ಕ್ಲೋರೈಡ್ ಅಯಾನ್ಸ್ ಹೀಗೆ. ಮತ್ತು ಗ್ಲೂಕೋಸ್, ಅಮೈನೋ ಆಸಿಡ್, ಲಿಪಿಡ್ ಕೂಡ ಇದೆ. ಅವೆಲ್ಲ ನಮ್ಮದು ಬಾಡಿ ಫ್ಲೂಯಿಡ್ ಹೇಗೂ ಮೂವ್ ಆಗ್ತಾ ಇರುತ್ತೆ. ಟ್ರಾನ್ಸಿಟ್ ಅಂತ ಹೇಳಿದರೆ ಮೂಮೆಂಟ್ ಆಗ್ತಾ ಇರುತ್ತೆ. ಹಾಗೆ ಆ ಮೂಮೆಂಟಿಂಗ್ ಪಾರ್ಟಿಕಲ್ಸಲ್ಲಿ ಗ್ಲೂಕೋಸ್, ಅಮೈನೋ ಆಸಿಡ್ಸ್, ಲಿಪಿಡ್ಸ್ ಕೂಡ ಇದೆ. ಮತ್ತು ನಮ್ಮ ಪ್ಲಾಸ್ಮಾದಲ್ಲಿ ಕೆಲವೊಂದೊಂದು ಕೋಆಗುಲೇಟಿಂಗ್ ಫ್ಯಾಕ್ಟರ್ಸ್ ಅಥವಾ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದ್ದರೆ ಮಾತ್ರವೇ ನಮಗೆ ಬ್ಲಡ್ ಕೋಆಗುಲೇಷನ್ ಆಗುವಂಥದ್ದು. ಈ ಪ್ಲಾಸ್ಮಾದಲ್ಲಿ ಒಂದು ವೇಳೆ ಅಂದರೆ ನಾವು ಸೆಂಟ್ರಿಫ್ಯೂಜ್ ಮಾಡಿ ಪ್ಲಾಸ್ಮಾ ಮತ್ತು ಫಾರ್ಮ್ಡ್ ಎಲಿಮೆಂಟ್ಸನ್ನು ಸಪ್ರೇಟ್ ಮಾಡುವಾಗ ಆ ಪ್ಲಾಸ್ಮಾದಲ್ಲಿ ಒಂದು ವೇಳೆ ಆ ಪ್ಲಾಸ್ಮಾದಲ್ಲಿ ಒಂದು ವೇಳೆ ಈ ಕ್ಲಾಟಿಂಗ್ ಫ್ಯಾಕ್ಟರ್ಸನ್ನು ನಾವು ತೆಗೆದ್ರೆ, ಅಂದರೆ ಅಲ್ಲಿ ಆಬ್ಸೆಂಟ್ ಆದರೆ ಪ್ಲಾಸ್ಮಾದಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಆಬ್ಸೆಂಟ್ ಆಯಿತು ಅಂತ ಹೇಳಿದರೆ ನಾವು ಆ ಪ್ಲಾಸ್ಮಾವನ್ನು ಸೀರಮ್ ಅಂತ ಕರಿತೇವೆ. ನೆಕ್ಸ್ಟ್, ಫಾರ್ಮ್ಡ್ ಎಲಿಮೆಂಟ್ಸ್. ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಫಾರ್ಮ್ಡ್ ಎಲಿಮೆಂಟ್ಸ್ ಆ್ಯಂಡ್ ದೇ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 45% ಆಫ್ ದ ಬ್ಲಡ್. ಸೊ ನಾನು ಹೇಳಿದೆ ಬ್ಲಡ್ ಅಂತ ಹೇಳಿದರೆ ಪ್ಲಾಸ್ಮಾ ಮತ್ತು ಫಾರ್ಮ್ಡ್ ಎಲಿಮೆಂಟ್ಸ್. ಪ್ಲಾಸ್ಮಾ ಅಂತ ಹೇಳಿದರೆ 55% ಕಾನ್ಸ್ಟಿಟ್ಯೂಟ್ ಆಗುತ್ತೆ ಮತ್ತು ಫಾರ್ಮ್ಡ್ ಎಲಿಮೆಂಟ್ಸ್ 45% ಆಗಿರುತ್ತೆ ಅಂತ ಹೇಳಿದ್ದೆ. ಹಾಗೆ ಈ ಫಾರ್ಮ್ಡ್ ಎಲಿಮೆಂಟ್ಸ್ ಯಾವ್ದು ಅಂತ ಹೇಳಿದರೆ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್. ಫಸ್ಟ್ಲಿ ಎರಿಥ್ರೋಸೈಟ್ಸ್. Erythrocytes or red blood cells are the most abundant of all the cells in blood. A healthy adult man has on an average 5 million to 5.5 million of RBCs
per mm³ of blood. RBCs are formed in the red bone marrow in adults. RBCs are devoid of nucleus in most of the mammals and are biconcave in shape. They have a red colored iron containing complex protein called hemoglobin, hence the color and name of these cells. A healthy individual has 12 to 16 grams of hemoglobin in every 100 ml of blood. These molecules play a significant role in transport of respiratory gases. RBCs have an average lifespan of 120 days, after which they are destroyed in spleen, that is the graveyard of RBCs. ಎರಿಥ್ರೋಸೈಟ್ಸನ್ನು ನಾವು RBCs ಅಥವಾ ರೆಡ್ ಬ್ಲಡ್ ಸೆಲ್ಸ್ ಅಂತ ಕೂಡ ಕರಿತೇವೆ. ಈ ಫಾರ್ಮ್ಡ್ ಎಲಿಮೆಂಟ್ಸಲ್ಲಿ ಜಾಸ್ತಿ ಇರುವಂಥದ್ದು RBCಸೇ. ಒಂದು ಹೆಲ್ದಿ ಅಡಲ್ಟ್ ಮ್ಯಾನಲ್ಲಿ ಆ್ಯಾವ್ರೇಜ್ ಆಗಿ ನೋಡಬೇಕಾಗಿರುವಂಥ RBCs 5 ಮಿಲಿಯನ್ಸಿಂದ 5.5 ಮಿಲಿಯನ್ಸಷ್ಟು RBCs ಇರಬೇಕು per mm³. RBCs ನಮ್ಮ ಬೋನ್ ಮ್ಯಾರೋದಲ್ಲಿ ರೆಡ್ ಬೋನ್ ಮ್ಯಾರೋ, ಯೆಲ್ಲೋ ಬೋನ್ ಮ್ಯಾರೋ ಅಂತ ಇರುತ್ತೆ. ಹಾಗೆ ಅಡಲ್ಟಲ್ಲಿ ರೆಡ್ ಬೋನ್ ಮ್ಯಾರೋಯಿಂದ ಈ RBCs ಉತ್ಪತ್ತಿ ಆಗುತ್ತೆ. RBCs ಮೆಚ್ಯೂರ್ RBCಯಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ಇದು ಮೋಸ್ಟ್ ಆಫ್ ದ ಮ್ಯಾಮಲ್ಸಲ್ಲಿ ಸೇಮ್ ಹೀಗೇ RBCಸಲ್ಲಿ ನ್ಯೂಕ್ಲಿಯಸ್ ಇರಲ್ಲ. ಈ RBCದು ಶೇಪ್ ಬಂದು ಬೈಕಾನ್ಕೇವ್ ಇರುತ್ತೆ. ಅದು ರೆಡ್ ಕಲರ್ ಇರುತ್ತೆ. RBCದು ರೆಡ್ ಕಲರ್ ಇರುತ್ತೆ. ಯಾಕೆ ಅಂತ ಹೇಳಿದರೆ ಅದರಲ್ಲೊಂದು ಪಿಗ್ಮೆಂಟ್ ಇರುತ್ತೆ, ಐರನ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಪ್ರೋಟೀನ್. ಆ ಪಿಗ್ಮೆಂಟು ಒಂದು ಪ್ರೋಟೀನ್, ಕಾಂಪ್ಲೆಕ್ಸ್ ಪ್ರೋಟೀನ್ ಅದು. ಅದರಲ್ಲಿ ಐರನ್ ಕೂಡ ಪ್ರೆಸೆಂಟ್ ಇದೆ. ಅದರ ಹೆಸರು ಬಂದು ಹೀಮೋಗ್ಲೋಬಿನ್ ಅಂತೇಳಿ. ಹೀಮ್ ಪ್ಲಸ್ ಗ್ಲೋಬಿನ್. ಹೀಮ್ ಅಂತ ಹೇಳಿದರೆ ರಿಲೇಟೆಡ್ ಟು ಬ್ಲಡ್ ಅಥವಾ ರೆಡ್ ಕಲರ್. ಗ್ಲೋಬಿನ್ ಅಂತ ಹೇಳಿದರೆ ನಾನು ನಿಮಗೆ ಹೇಳಿದೆ ಗ್ಲೋಬ್ಯುಲಿನ್ಸ್, ಪ್ಲಾಸ್ಮಾದಲ್ಲಿ ಪ್ರೋಟೀನ್ಸ್ ಇರುತ್ತೆ, ಫೈಬ್ರಿನೋಜಿನ್, ಗ್ಲೋಬ್ಯುಲಿನ್, ಆಲ್ಬುಮಿನ್ ಅಂತ. ಗ್ಲೋಬ್ಯುಲಿನ್ ಅನ್ನುವಂಥದ್ದು ಇಲ್ಲಿ ಪ್ರೋಟೀನ್, ಹೆನ್ಸ್ ದ ಕಲರ್ ಆ್ಯಂಡ್ ನೇಮ್ ಆಫ್ ದೀಸ್ ಸೆಲ್ಸ್. ಹಾಗಾಗಿ ನಾವು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಆ ಹಿಮೋಗ್ಲೋಬಿನಲ್ಲಿ ಪಿಗ್ಮೆಂಟ್ ಇರುತ್ತೆ, ಐರನ್ ಕಂಟೈನಿಂಗ್ ಪಿಗ್ಮೆಂಟ್. ಅದು ನಮ್ಮ RBCಗೆ ರೆಡ್ ಕಲರ್ ಅಪಿಯರೆನ್ಸನ್ನು ಕೊಡುತ್ತೆ. ಹೆಲ್ದಿ ಇಂಡಿವಿಜುವಲಲ್ಲಿ, ಒಂದು ಹೆಲ್ದಿ ಪರ್ಸನಲ್ಲಿ ನಾರ್ಮಲಿ 100 ml ಆಫ್ ಬ್ಲಡ್ಡಲ್ಲಿ 12 to 16 ಗ್ರಾಮ್ಸ್ ಇರುತ್ತೆ. ಒಂದು ವೇಳೆ 12 to 16 ಗ್ರಾಮ್ಸ್ ಇಲ್ಲದಿದ್ದರೆ, ಅಂದರೆ 10 ಇದ್ದರೂ ಕೂಡ ನಡೀತದೆ, ಅದಕ್ಕಿಂತ ಕಡಿಮೆ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಅನೇಮಿಯಾ ಅಂತ ಕರಿತೀವಿ. ಅನೇಮಿಯಾ ಇರುವಲ್ಲಿ ಟಯರ್ಡ್, ಫ್ಯಾಟೀಗ್, ಗಿಡಿನೆಸ್ ಹಾಗೆ ಆಗ್ತಾ ಇರುತ್ತೆ, ಹೈಪಾಕ್ಸಿಯಾ, ಇದೆಲ್ಲ ಅನೇಮಿಯಾದು ಸಿಮ್ಟಮ್ಸ್. ಮತ್ತು ಈ ಒಂದು ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಅಂತ ಹೇಳಿದರೆ, ಈ ಹಿಮೋಗ್ಲೋಬಿನಿಗೆ ಆಕ್ಸಿಜನ್ ಜೊತೆ ಅಫಿನಿಟಿ ಚೆಂದ ಇರುತ್ತೆ. ಅಫಿನಿಟಿ ಮೂಲಕವೇ ಇದು ಆಕ್ಸಿಜನನ್ನು ಬೈಂಡ್ ಮಾಡಿ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡಿ ಎಲ್ಲ ಸೆಲ್ಸಿಗೂ ಕೂಡ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ದೆನ್ ಇದರದ್ದು RBCಯದ್ದು ಆ್ಯಾವ್ರೇಜ್ ಲೈಫ್ ಸ್ಪ್ಯಾನ್ ಬಂದು 120 ಡೇಸ್. ಅದಾದ ನಂತರ ನಮ್ಮ ಬಾಡಿಯಲ್ಲಿ ಸ್ಪ್ಲೀನ್ ಅಂತ ಒಂದು ಆರ್ಗನ್ ಇದೆ. ಆ ಸ್ಪ್ಲೀನ್ ಎಂತ ಮಾಡುತ್ತೆ ಅಂತ ಹೇಳಿದರೆ, ಈ ಬ್ಲಡ್ಡನ್ನು ಫಿಲ್ಟರ್ ಮಾಡ್ತಾ ಇರುತ್ತೆ. ಬ್ಲಡ್ಡಲ್ಲಿ ಸಿಗುವಂಥ ಫಾರಿನ್ ಪಾರ್ಟಿಕಲ್ಸನ್ನು ಅದು ಡೆಸ್ಟ್ರಾಯ್ ಮಾಡುತ್ತೆ. ಅಲಾಂಗ್ ವಿತ್ ದಟ್ ಓಲ್ಡ್ RBCs 120 ಡೇಸ್ ಆದ ನಂತರ ಸಿಗುವಂಥ RBCಸನ್ನು ಅಲ್ಲಿ ಡೆಸ್ಟ್ರಾಯ್ ಮಾಡುತ್ತೆ. ದೇರ್ ಫೋರ್ ನಾವು ಸ್ಪ್ಲೀನನ್ನು ಗ್ರೇವ್ಯಾರ್ಡ್ ಆಫ್ RBCs ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ದ ಲ್ಯೂಕೋಸೈಟ್ಸ್. Leukocytes are also known as white blood cells as they are colorless due to lack of hemoglobin. They are nucleated and are relatively lesser in number, which averages 6,000 to 8,000 per mm³ of blood. Leukocytes are generally short-lived. We have two main categories of WBCs, granulocytes and agranulocytes. Neutrophils, eosinophils and basophils are different types of granulocytes, while lymphocytes and monocytes are the agranulocytes. Neutrophils are the most abundant cells, 60 to 65% of the total WBCs, and basophils are the least, 0.5 to 1% among them. Neutrophils and monocytes 6 to 8% are phagocytic cells which destroy foreign organisms entering the body. Basophils secrete histamine, serotonin, heparin, etc. are involved in inflammatory reactions. Eosinophils 2 to 3% resist infections and are also associated with allergic reactions. Lymphocytes 20 to 25% are of two major types, B lymphocytes and T lymphocytes. B lymphocytes and T lymphocytes are responsible for immune response of the body. ಸೊ ಲ್ಯೂಕೋಸೈಟ್ಸನ್ನು ನಾವು WBCs ಅಂತ ಕೂಡ ಕರಿತೇವೆ. ಅವು ಕಲರ್ಲೆಸ್ ಆಗಿರುತ್ತೆ. ದೇರ್ಫೋರ್ ನಾವು ಅದನ್ನು ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೀವಿ. ಅದು ಯಾಕೆ ಕಲರ್ಲೆಸ್ ಇರುತ್ತೆ ಅಂತ ಹೇಳಿದರೆ, ಅದರಲ್ಲಿ ಹಿಮೋಗ್ಲೋಬಿನ್ ಪಿಗ್ಮೆಂಟ್ ಇರಲ್ಲ. ದೇರ್ಫೋರ್ ದೇ ಅಪಿಯರ್ ಕಲರ್ಲೆಸ್. ಮತ್ತು ನಾವು RBCಯಲ್ಲಿ ಹೇಳಿದ್ವಿ ಅದರಲ್ಲಿ ನ್ಯೂಕ್ಲಿಯಸ್ ಇರಲ್ಲ ಅಂತ, ಬಟ್ ಇಲ್ಲಿ WBCಯಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಮತ್ತು RBCಯದ್ದು ಕ್ವಾಂಟಿಟಿ ಜಾಸ್ತಿ ಇತ್ತು, 5.5 ಮಿಲಿಯನ್ ಹಾಗೆ ಇತ್ತು. ಇಲ್ಲಿ 6,000 to 8,000 per mm³ ಅಷ್ಟು ಇರಬೇಕು.
ಮತ್ತು ಆರ್ ಬಿ ಸಿಗೆ ಕಂಪೇರ್ ಮಾಡಿದರೆ ಲ್ಯೂಕೋಸೈಟ್ಸ್ ಇದು WBC ಯದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ. ಎರಡು ಥರದಂಥ WBCs ಇದೆ, ಒಂದು ಗ್ರ್ಯಾನ್ಯುಲೋಸೈಟ್ಸ್ ಮತ್ತು ಎ ಗ್ರ್ಯಾನ್ಯುಲೋಸೈಟ್ಸ್ ಅಂತ. ಗ್ರ್ಯಾನ್ಯುಲೋಸೈಟ್ಸ್ ಬಂದು ನ್ಯೂಟ್ರೋಫಿಲ್ಸ್, ಇಯೋಸಿನೋಫಿಲ್ಸ್ ಮತ್ತು ಬೇಸೋಫಿಲ್ಸ್ ಅಂತ. ಎ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಹೇಳಿದರೆ ಲಿಂಫೋಸೈಟ್ಸ್ ಮತ್ತು ಮೋನೋಸೈಟ್ಸ್. ನಾನು ನಿಮಗೆ ಇದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಒಂದು ನಿಮೋನಿಕ್ ಹೇಳಿಕೊಡ್ತೇನೆ. ಅಂತ ಹೇಳಿದರೆ ಅಂದರೆ ಈಗ ಒಂದು ಯಾರಿಗೋ ಒಬ್ಬರಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಇದೆ, ರೆಸ್ಪೈರೇಟ್ರಿ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಅವರಿಗೆ ನಾವೊಂದು ಅಸ್ಯೂಮ್ ಮಾಡೋಣ, ಲೈಕ್ ಅಂದರೆ ಅವರೆಲ್ಲೋ ಒಂದು ಡಸ್ಟಲ್ಲಿ ಅಥವಾ ಮರಳಲ್ಲಿ ಹೋಗಿದ್ದಾರೆ ಅಂತ. ಮರಳು ಅಂತ ಹೇಳಿದರೆ ನಾವೊಂದು ಗ್ರ್ಯಾನ್ಯೂಲ್ಸ್ ಅಂತ ಅಸ್ಯೂಮ್ ಮಾಡ್ಬೋದು, ಸ್ಯಾಂಡ್ ಪಾರ್ಟಿಕಲ್ಸನ್ನು ಗ್ರ್ಯಾನ್ಯೂಲ್ ಅಂತ ನಾವು ಅಸ್ಯೂಮ್ ಮಾಡ್ಬೋದು. ಸೊ ಆ ಗ್ರ್ಯಾನ್ಯೂಲ್ಸ್ ಎಲ್ಲ ಅವರ ರೆಸ್ಪೈರೇಟ್ರಿ ಟ್ರ್ಯಾಕ್ಟಿಗೆ ಹೋಗಿ ಅವರಿಗೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಸೊ ನಾವೇನು ಮಾಡ್ತೀವಿ, ಅವರಿಗೆ ನೆಬ್ಯುಲೈಸರ್ ಕೊಡ್ತೀವಿ. ನೆಬ್ಯುಲೈಸರ್ ಅಂತ ನೀವು ನೋಡಿರ್ತೀರ, ಚಿಕ್ಕ ಮಕ್ಕಳಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಇರೋರಿಗೆ ಒಂದು ಸೊಲ್ಯೂಷನ್ ಹಾಕಿ ಅವರಿಗೆ ಒಂದು ಮಾಸ್ಕ್ ಥರ ಹಾಕಿ ನೋಸಿಗೆ ಅವರಿಗೆ ಅದನ್ನು ಇನ್ಹೇಲ್ ಮಾಡಲಿಕ್ಕೆ ಹೇಳ್ತಾರೆ. ಅದನ್ನು ನಾವು ನೆಬ್ಯುಲೈಸರ್ ಅಂತ ಕರಿತೀವಿ. ಇನ್ ಶಾರ್ಟ್ ಆಗಿ ನಾವು ಕ್ಲಿನಿಕಲ್ ಸೈಡಲ್ಲಿ ಅದನ್ನು ನೆಬ್ ಅಂತ ಕರಿತೀವಿ, NEB ನೆಬ್. ಸೊ ರೆಸ್ಪೈರೇಟ್ರಿ ಗ್ರ್ಯಾನ್ಯೂಲ್ಸ್ ಇರುವಂಥವರಿಗೆ ನಾವು, ಅಂದರೆ ಅವರ ರೆಸ್ಪೈರೇಟ್ರಿ ಟ್ರ್ಯಾಕ್ಟಲ್ಲಿ ಗ್ರ್ಯಾನ್ಯೂಲ್ಸ್ ಹೋಗಿರುವವರಿಗೆ ನಾವು ನೆಬ್ಯುಲೈಸರ್ ಕೊಡ್ತೀವಿ, ದಟ್ ಈಸ್ ನೆಬ್. ಸೊ ನೀವು ನೆನ್ಪಿಟ್ಕೊಳ್ಳಿ, ಗ್ರ್ಯಾನ್ಯೂಲ್ಸ್ ಅಂತ ಹೇಳಿದರೆ ನೆಬ್, ಗ್ರ್ಯಾನ್ಯೂಲ್ಸ್ ನೆಬ್. N ಫಾರ್ ನ್ಯೂಟ್ರೋಫಿಲ್ಸ್, E ಫಾರ್ ಇಯೋಸಿನೋಫಿಲ್ಸ್ ಆ್ಯಂಡ್ B ಫಾರ್ ಬೇಸೋಫಿಲ್ಸ್. ಸೊ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಹೇಳಿದರೆ ನ್ಯೂಟ್ರೋಫಿಲ್ಸ್, ಇಯೋಸಿನೋಫಿಲ್ಸ್, ಬೇಸೋಫಿಲ್ಸ್. ಹಾಗೆ ಎ ಗ್ರ್ಯಾನ್ಯುಲೋಸೈಟ್ಸನ್ನು ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಕೂಡ ಒಂದು ನಿಮೋನಿಕ್ ಹೇಳಿಕೊಡ್ತೇನೆ. ಎ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಹೇಳಿದರೆ ಅದರಲ್ಲಿ ಏನೂ ಇಲ್ಲ, ನಾವೊಂದು ಫ್ಲೂಯಿಡ್ ಅಂತ ಅಸ್ಯೂಮ್ ಮಾಡೋಣ. ಆ ಫ್ಲೂಯಿಡಲ್ಲಿ ಏನೂ ಇಲ್ಲ, ಅದು ಪ್ಲೇನ್ ಆಗಿದೆ. ಸೊ ಆ ಫ್ಲೂಯಿಡನ್ನು ನಾವು ಯಾರಿಗೊಬ್ಬರಿಗೆ ಆ ಫ್ಲೂಯಿಡನ್ನು ಕೊಡಬೇಕು, ಮೆಷರ್ ಮಾಡಿ ಕೊಡಬೇಕು. ನಾವು ಯಾವ ಇದರಲ್ಲಿ ಮೆಷರಿಂಗ್ ಯೂನಿಟ್ಸಲ್ಲಿ ಮೆಷರ್ ಮಾಡ್ತೀವಿ ಫ್ಲೂಯಿಡ್ಸನ್ನು ಅಥವಾ ಲಿಕ್ವಿಡ್ಸನ್ನು? ಲೀಟರ್ ಅಥವಾ ಮಿಲಿಲೀಟರ್ ಹಾಗೆ. ಸೊ ನಾವು ಮಿಲಿಲೀಟರಲ್ಲಿ ಕೊಡುವ. ಮಿಲಿಲೀಟರ್ ಅಂತ ಹೇಳಿದರೆ ml. ಸೊ ಎ ಗ್ರ್ಯಾನ್ಯುಲೋಸೈಟ್ಸ್ ಅಂದರೆ ಅದರಲ್ಲಿ ಏನೂ ಇಲ್ಲ, ಪ್ಲೇನ್ ಒನ್. ಎ ಗ್ರ್ಯಾನ್ಯುಲೋಸೈಟ್ಸ್ ml ಅಲ್ಲಿ ಮೆಷರ್ ಮಾಡಿ ಕೊಡ್ತಿದ್ದೀವಿ. ml ಅಂತ ಹೇಳಿದರೆ M ಫಾರ್ ಮೋನೋಸೈಟ್ಸ್ ಆ್ಯಂಡ್ L ಫಾರ್ ಲಿಂಫೋಸೈಟ್ಸ್. ಹಾಗೆ ಈ ಲ್ಯೂಕೋಸೈಟ್ಸಲ್ಲಿ ನ್ಯೂಟ್ರೋಫಿಲ್ಸ್ ಇದು ನಂಬರ್ ಜಾಸ್ತಿ ಇರ್ತದೆ, ಅದು ಅಬಂಡೆಂಟ್ ಆಗಿರ್ತದೆ. 60 to 65% ಅಷ್ಟು ನಮ್ಮ ನ್ಯೂಟ್ರೋಫಿಲ್ಸೇ ಆಕ್ಯುಪೈ ಮಾಡಿರುತ್ತೆ. ದೆನ್ ಬೇಸೋಫಿಲ್ಸ್ ತುಂಬ ಕಡಿಮೆ ಇರ್ತದೆ. ಬೇಸೋಫಿಲ್ಸ್ ಎಷ್ಟು ಅಂತ ಹೇಳಿದರೆ 0.5ಇಂದ 1% ಅಷ್ಟಿರುತ್ತೆ. ನ್ಯೂಟ್ರೋಫಿಲ್ ಮತ್ತು ಮೋನೋಸೈಟ್ಸ್ ಇದು ಎಂಥ ಫಂಕ್ಷನ್ ಅಂತ ಹೇಳಿದರೆ, ನಾನು ನಿಮಗೆ ಅಲ್ಲಿ ಪ್ಲಾಸ್ಮಾ ಪ್ರೋಟೀನ್ಸನ್ನು ನೆನ್ಪಿಟ್ಕೊಳ್ಳಿಕ್ಕೆ ಒಂದು ನಿಮೋನಿಕ್ ಹೇಳ್ಕೊಟ್ಟಿದ್ದೆ, ಫ್ಯಾಗೋಸೈಟೋಸಿಸ್ ಅಂತ. ಸೊ ಇಲ್ಲಿ ನ್ಯೂಟ್ರೋಫಿಲ್ಸ್ ಮತ್ತು ಮೋನೋಸೈಟ್ಸ್ ಫ್ಯಾಗೋಸೈಟೋಸಿಸ್ ಮಾಡುತ್ತೆ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಫಾರಿನ್ ಏಜೆಂಟ್, ಫಾರಿನ್ ಬಾಡಿ ಬಂತು ಅಂತ ಹೇಳಿದರೆ ಅದನ್ನು ಎನ್ಗಲ್ಫ್ ಮಾಡಿ, ಅಂದರೆ ಒಂದು ಎನ್ಗಲ್ಫಿಂಗ್ ಅಂತ ಹೇಳಿದರೆ ಒಂಥರ ನುಂಗುವ ಹಾಗೆ ಎನ್ಗಲ್ಫ್ ಮಾಡುತ್ತೆ. ಫ್ಯಾಗೋಸೈಟಿಕ್ ಅಂದರೆ ಡೆಸ್ಟ್ರಾಯ್ ಮಾಡುತ್ತೆ ಆ ಫಾರಿನ್ ಏಜೆಂಟ್ಸನ್ನು. ಬೇಸೋಫಿಲ್ಸ್ ಎಂತ ಮಾಡುತ್ತೆ, ನ್ಯೂಟ್ರೋಫಿಲ್ಸ್ ಮತ್ತು ಮೋನೋಸೈಟ್ಸ್ ಇದು ಫ್ಯಾಗೋಸೈಟಿಕ್ ಫಂಕ್ಷನ್. ಬೇಸೋಫಿಲ್ಸ್ ಎಂತ ಮಾಡುತ್ತೆ ಅಂತ ಹೇಳಿದರೆ ಅದು ಕೆಲವೊಂದೊಂದು ಕಾಂಪೊನೆಂಟ್ಸನ್ನು ಸೆಕ್ರೇಟ್ ಮಾಡುತ್ತೆ, ಹಿಸ್ಟಮೈನ್, ಸೆರೋಟಿನ್, ಹೆಪಾರಿನ್ ಅನ್ನುವಂಥದ್ದನ್ನು. ಸೊ ಇದನ್ನು ರಿಲೀಸ್ ಮಾಡಿ ಇನ್ಫ್ಲಮೇಷನ್, ಅಂದರೆ ಯಾವುದಾದ್ರೂ ಒಂದು ಬಾಡಿಯಲ್ಲಿ ಪಾರ್ಟಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದರೆ ಆ ಪಾರ್ಟಲ್ಲಿ ಇನ್ಫ್ಲಮೇಷನನ್ನು ಕ್ರಿಯೇಟ್ ಮಾಡುತ್ತೆ. ಇನ್ಫ್ಲಮೇಷನ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಒಂದು ಯಾವುದಾದ್ರೂ ನೀವು ಎಲ್ಲಿಗಾದರೂ ಒಂದು ತಗುಲಿಸ್ಕೊಂಡಿದ್ದೀರಾ ಅಥವಾ ಬಡಿಸ್ಕೊಂಡಿದ್ದೀರಾ ಅಂತ ಹೇಳಿದರೆ ಅಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಅಂದರೆ ಒಂದು ರೆಡ್ನೆಸ್, ಒಂದು ಲಂಪ್ ಥರ ಫಾರ್ಮ್ ಆಗಿ ರೆಡ್ ಕಲರ್ ಆಗುತ್ತೆ, ಪೇಯ್ನ್ ಇರುತ್ತೆ, ಸ್ವೆಲ್ಲಿಂಗ್ ಇರುತ್ತೆ. ಇದನ್ನು ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸೊ ಬೇಸೋಫಿಲ್ಸ್ ಇದು ಫಂಕ್ಷನ್ ಇದು, ಹಿಸ್ಟಮೈನ್, ಸೆರೋಟೋನಿನ್ ಮತ್ತು ಹೆಪಾರಿನ್ನ ರಿಲೀಸ್ ಮಾಡಿ ಇನ್ಫ್ಲಮೇಟರಿ ರಿಯಾಕ್ಷನ್ನ ಕ್ರಿಯೇಟ್ ಮಾಡುವಂಥದ್ದು. ಇಯೋಸಿನೋಫಿಲ್ 2 to 3% ಅಷ್ಟಿರುತ್ತೆ. ಇದು ಇನ್ಫೆಕ್ಷನ್ಸನ್ನು ತಡೆಯುತ್ತೆ, ಅಲರ್ಜಿಕ್ ರಿಯಾಕ್ಷನ್ಸನ್ನು ತಡೆಯುತ್ತೆ. ಈ ಇಯೋಸಿನೋಫಿಲ್ಸ್ ಅಲರ್ಜಿಕ್ ರಿಯಾಕ್ಷನ್ಸ್ ಜೊತೆ ಅಸೋಸಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಕಮ್ಸ್ ಲಿಂಫೋಸೈಟ್ಸ್. ಆ್ಯಕ್ಚುಲಿ ಲಿಂಫೋಸೈಟ್ಸ್ ಬಗ್ಗೆ ನೀವು ಸೆಕೆಂಡ್ PUCಯಲ್ಲಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಚಾಪ್ಟರಲ್ಲಿ ಓದ್ತೀರಾ, ಇಮ್ಯುನಿಟಿ ಅಂತ ಟಾಪಿಕಲ್ಲಿ. ಇಲ್ಲಿ ಇಮ್ಯುನಿಟಿ ಅಂತ ಹೇಳಿದರೆ ಡಿಫೆನ್ಸ್ ಮೆಕ್ಯಾನಿಸಮ್, ಅಂದರೆ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಅದು ಡೀಲ್ ಮಾಡುತ್ತೆ. ಸೊ ಲಿಂಫೋಸೈಟ್ಸಲ್ಲಿ ಲಿಂಫೋಸೈಟ್ಸ್ 20 to 25% ಅಷ್ಟಿರುತ್ತೆ. ಬಿ ಲಿಂಫೋಸೈಟ್ಸ್ ಮತ್ತು ಟಿ ಲಿಂಫೋಸೈಟ್ಸ್ ಅಂತ ಇರುತ್ತೆ. ಸೊ ಅದು ಇಮ್ಯೂನ್ ರೆಸ್ಪಾನ್ಸ್, ಅಂದರೆ ಯಾವುದಾದ್ರೂ ಒಂದು ಡಿಸೀಸ್ ಆಗತ್ತೆ, ಅದನ್ನು ವಿರುದ್ಧವಾಗಿ ನಮ್ಮ ಬಾಡಿ, ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಇಮ್ಯುನಿಟಿ ಅದರ ವಿರುದ್ಧ ಫೈಟ್ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ಪ್ಲೇಟ್ಲೆಟ್ಸ್, ಆಲ್ಸೋ ಕಾಲ್ಡ್ ಥ್ರೋಂಬೋಸೈಟ್ಸ್.
are cell fragments produced from megakaryocytes, special cells in the bone marrow. Blood normally contains 1,50,000 to 3,50,000 platelets per mmQ. Platelets can release a variety of substances, most of which are involved in the coagulation or clotting of blood. A reduction in their number can lead to clotting disorders, which will lead to excessive loss of blood from the body. ಪ್ಲೇಟ್ಲೆಟ್ಸನ್ನು ನಾವು ಥ್ರೋಂಬೋಸೈಟ್ಸ್ ಅಂತ ಕೂಡ ಕರಿತೀವಿ. ಅದು ಹೇಗೆ ಫಾರ್ಮ್ ಆಗಿರುತ್ತೆ ಈ ಥ್ರೋಂಬೋಸೈಟ್ಸ್ ಅಂತ ಹೇಳಿದರೆ, ನಾನು ಹೇಳಿದ್ದೆ ಬ್ಲಡ್ ಸೆಲ್ಸ್ ಅದೆಲ್ಲ ಸೆಕ್ರೇಟ್ ಅಂದರೆ ಪ್ರೊಡ್ಯೂಸ್ ಆಗುವಂಥದ್ದು ಬೋನ್ ಮ್ಯಾರೋದಲ್ಲಿ, ರೆಡ್ ಬೋನ್ ಮ್ಯಾರೋದಲ್ಲಿ ಅಂತ ನಾನು ಹೇಳಿದ್ದೆ. ಹಾಗೆ ಬೋನ್ ಮ್ಯಾರೋದಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಇದೆ. ಆ ಸೆಲ್ಸಿದ ಹೆಸರು ಬಂದು ಮೆಗಾ ಕ್ಯಾರಿಯೋಸೈಟ್ಸ್ ಅಂತ ಹೇಳಿ. ಆ ಮೆಗಾ ಕ್ಯಾರಿಯೋಸೈಟ್ಸ್ ಇದು ಫ್ರ್ಯಾಗ್ಮೆಂಟ್ಸ್ ಆಗಿ ಈ ಥ್ರೋಂಬೋಸೈಟ್ಸ್ ಫಾರ್ಮ್ ಆಗುತ್ತೆ. ನಾರ್ಮಲ್ ಹೆಲ್ದಿ ಅಡಲ್ಟಲ್ಲಿ 1,50,000 3,50,000 ಅಷ್ಟು ಪ್ಲೇಟ್ಲೆಟ್ಸ್ ಪ್ರೆಸೆಂಟ್ ಆಗಿರುತ್ತೆ. ಪ್ಲೇಟ್ಲೆಟ್ಸ್ ಮೆನಿ ಫ್ಯಾಕ್ಟರ್ಸನ್ನು ರಿಲೀಸ್ ಮಾಡುತ್ತೆ. ನಾನು ಹೇಳಿದ್ದೆ ಪ್ಲಾಸ್ಮಾದಲ್ಲಿ ಕೂಡ ಕೋಆಗುಲೇಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಅಂತ. ಹಾಗೆಯೇ ಈ ಪ್ಲೇಟ್ಲೆಟ್ಸ್ ಕೂಡ ಮೆನಿ ಕೋಆಗುಲೇಷನ್ ಕ್ಲಾಟಿಂಗ್ ಫ್ಯಾಕ್ಟರ್ಸನ್ನು ರಿಲೀಸ್ ಮಾಡುತ್ತೆ ಮತ್ತು ಬ್ಲಡ್ ಕೋಆಗುಲೇಷನಿಗೆ ಹೆಲ್ಪ್ ಮಾಡುತ್ತೆ. ಈ ಪ್ಲೇಟ್ಲೆಟ್ಸಲ್ಲಿ ಈ ಪ್ಲೇಟ್ಲೆಟ್ ಕೌಂಟಲ್ಲಿ ಏನಾದರೂ ರಿಡಕ್ಷನ್ ಇತ್ತು ಅಂತ ಹೇಳಿದರೆ ಕ್ಲಾಟಿಂಗ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ ಏನಾದರೂ ಒಂದು ಇಂಜುರಿ ಮತ್ತು ಟ್ರೋಮಾ ಏನಾದರೂ ಆಯಿತು ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಬ್ಲಡ್ ಕ್ಲಾಟ್ ಆಗಲ್ಲ ಅಲ್ಲಿ. ಅದನ್ನು ನಾವು ಕ್ಲಾಟಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಬ್ಲಡ್ ಕ್ಲಾಟ್ ಆಗದೇ ಇರುವಂಥದ್ದನ್ನು. ಸೊ ದಿಸ್ ಈಸ್ ಆಲ್ ಅಬೌಟ್ ಎರಿಥ್ರೋಸೈಟ್ಸ್, ಲ್ಯೂಕೋಸೈಟ್ಸ್ ಆ್ಯಂಡ್ ಥ್ರೋಂಬೋಸೈಟ್ಸ್. ನಾನು ನೆಕ್ಸ್ಟ್ ಬ್ಲಡ್ ಗ್ರೂಪನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಲ್ ಮಾಡ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋ. ಥ್ಯಾಂಕ್ ಯು.